ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಭಾರತ ಚುನಾವಣಾ ಆಯೋಗವು ಆರಂಭಿಸಿರುವ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಭಾರತ ದೇಶದ ಪ್ರಜಾಪ್ರಭುತ್ವ ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ಮೇ 30ರಂದು ರಾಯಚೂರಲ್ಲಿ ಬೃಹತ್ ಪ್ರತಿರೋಧ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಅಂತ ಪುರಸಭೆಯ ಮಾಜಿ ಅಧ್ಯಕ್ಷ ರಂಗಪ್ಪ ಗೋಸಲ್ ಹೇಳಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಎಸ್ಐಆರ್ ಮೂಲಕ ದೇಶದ ಸುಮಾರು 5 ಕೋಟಿ ಜನರನ್ನ ಹೊರಗಿಡುವ ಹುನ್ನಾರ ನಡೆದಿದೆ. ಎಸ್ಐಆರ್ನಿಂದ ಹೊರಗುಳಿಯಲಿರುವ 5 ಕೋಟಿ ಜನ ಸಂಭವನೀಯ ಕೇಂದ್ರ ಸರ್ಕಾರದ ಬಿಜೆಪಿ ವಿರೋಧಿ ಮತದಾರರಾಗಿದ್ದಾರೆ ಎಂದಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಚುನಾವಣಾ ಆಯೋಗ ಕೇಳುವ 11 ದಾಖಲೆಗಳನ್ನು ಸಲ್ಲಿಸುವುದು ಜನಸಾಮಾನ್ಯರಿಗೆ ಅಗ್ನಿ ಪರೀಕ್ಷೆಯಾಗಿದೆ. ಆಯೋಗ ಕೇಳುವ ಬಹುತೇಕ ದಾಖಲಾತಿಗಳು ಜನಸಾಮಾನ್ಯರ ಬಳಿ ಇರುವುದಿಲ್ಲ. ಜನರ ಬಳಿ ಇರುವ ದಾಖಲೆಗಳನ್ನು ಆಯೋಗ ಒಪ್ಪುವುದಿಲ್ಲ ಎಂದಿದ್ದಾರೆ. ಎಸ್ಐಆರ್ಗೆ ಬಲಿಪಶುಗಳಾಗುವವರಲ್ಲಿ ಮೊದಲಿಗರು ಎಲ್ಲ ಜಾತಿ ಧರ್ಮಕ್ಕೆ ಸೇರಿದ ಮೂಲ ನಿವಾಸಿಗಳು, ಮುಸ್ಲಿಮರು, ದಲಿತರು, ಹಿಂದುಳಿದವರು, ಕೃಷಿ ಕೂಲಿ ಕಾರ್ಮಿಕರು, ವಲಸೆ ಕಾರ್ಮಿಕರು, ಅನಾಥರು. ಈ ದೇಶದ ಮತದಾನ ಹಕ್ಕನ್ನು ವಂಚಿತ ಅಂಚಿನಲ್ಲಿ ಇರುವ ಜನ ಎಸ್ಐಆರ್ನಿಂದ ಹೊರಗುಳಿಯಲಿದ್ದಾರೆ ಎಂದಿದ್ದಾರೆ. ಎಸ್ಐಆರ್ ಮೂಲಕ ದೇಶದ ಜನಸಾಮಾನ್ಯರ ನಾಗರಿಕತ್ವವನ್ನು ಸಾಯಿಸಲಾಗ್ತಾ ಇದೆ. ಬಿಜೆಪಿ ಕುತಂತ್ರದಿಂದಾಗಿ ಸಂವಿಧಾನ ಬದಲಾವಣೆ ಮಾಡುವ ಉದ್ದೇಶದಿಂದ ಹಿಂದೂ ರಾಷ್ಟ್ರ ಮಾಡುವ ಕುಚೇಷ್ಟೆಯಿಂದ ಮತದಾನ ಹಕ್ಕನ್ನು ವಂಚಿತರನ್ನಾಗಿ ಮಾಡಿ ನಾಗರಿಕತ್ವಕ್ಕೆ ಸಂವಿಧಾನದ ರಕ್ಷಣೆಯೇ ಇಲ್ಲದಂತೆ ಮಾಡುವುದು ಇದರ ಹಿಂದಿರುವ ಅತಿದೊಡ್ಡ ಹುನ್ನಾರ ಎಂದಿದ್ದಾರೆ. ಎಸ್ಐಆರ್ ರದ್ದಾಗಲೇಬೇಕು, ಇಲ್ಲವಾದರೆ ಪ್ರಜಾಪ್ರಭುತ್ವವೇ ರದ್ದಾಗುತ್ತೆ. ಈ ಹಿಂದೆ ಎನ್ಆರ್ಸಿ ರೈತ ವಿರೋಧಿ 4 ಕಾನೂನುಗಳ ವಿರುದ್ಧ ನಡೆದ ಹೋರಾಟದ ಮಾದರಿಯಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಸೇರಿ ಪ್ರತಿರೋಧ ಹೋರಾಟದ ದಾರಿ ಹಿಡಿಯಬೇಕು. ಹೀಗಾಗಿ ಇದು ಕೇವಲ ಮತಪಟ್ಟಿ ಪರಿಷ್ಕರಣೆ ಅಲ್ಲ, ನಾಗರಿಕತ್ವ ಪರಿಷ್ಕರಣೆ ಅಂತ ಆರೋಪಿಸಿದರು. ಅಸಂವಿಧಾನಿಕ, ಅವೈಜ್ಞಾನಿಕ, ದೋಷಪೂರಿತ ಮತ್ತು ದುರುದ್ದೇಶಪೂರಿತ ಮತದಾರ ಪಟ್ಟಿಯ ಪರಿಷ್ಕರಣಾ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲು ಮತ್ತೊಂದು ಹೊಸ ಹೋರಾಟ ಅನಿವಾರ್ಯವಾಗಿದೆ. ಕಾರಣ ಸಾಹಿತಿಗಳು, ಚಿಂತಕರು, ಕಲಾವಿದರು, ಎಲ್ಲ ಪ್ರಗತಿಪರ ಹೋರಾಟಗಾರರು, ಜಾತ್ಯತೀತ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು, ಎಲ್ಲ ಜನವರ್ಗದ ಮತದಾರರು ಪಾಲ್ಗೊಂಡು ರಾಯಚೂರಲ್ಲಿ ಮೇ 30ರಂದು ನಡೆಯುತ್ತಿರುವ ಬೃಹತ್ ಪ್ರತಿರೋಧ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತ ಪುರಸಭೆಯ ಮಾಜಿ ಅಧ್ಯಕ್ಷ ರಂಗಪ್ಪ ಗೋಸಲ್ ತಿಳಿಸಿದ್ದಾರೆ. ಮೂಲ ನಿವಾಸಿಗಳಿಗೆ ಪ್ರತಿಯೊಬ್ಬರಿಗೆ ಮತದಾನ ಹಕ್ಕನ್ನು ಕೊಡಬೇಕು ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತೀರ್ಮಾನ ತೆಗೆದುಕೊಂಡು ಎಲ್ಲ ಮಹಿಳೆಯರು ಸೇರಿ ಮತ್ತು ಎಲ್ಲರಿಗೆ ವಯಸ್ಕರ ಮತದಾನ ಪದ್ಧತಿಯನ್ನು ಜಾರಿಗೆ ತಂದಿದ್ದರು. ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಪ್ರಜಾಪ್ರಭುತ್ವ ಯಾವುದಾದ್ರು ಇದ್ದರೆ ಅದು ಭಾರತ ದೇಶದ ಪ್ರಜಾಪ್ರಭುತ್ವ. ಯಾಕಂತಂದರೆ ಅಮೇರಿಕದಲ್ಲಿ ಶ್ರೀಮಂತರು ಮಾತ್ರ ವೋಟನ್ನು ಹಾಕಿ ಅಂತಂದರೆ ಅಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡ್ತಾರೆ. ಆದರೆ ಭಾರತ ದೇಶದಲ್ಲಿ ಬಡವರು, ಹಿಂದುಳಿದವರು, ಕೂಲಿ ಕಾರ್ಮಿಕರು ಎಲ್ಲರೂ ಸೇರಿಕೊಂಡು ಅವ್ರಿಗೆ ತಮಗೆ ಇಷ್ಟ ಬಂದಂಥ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಅಂದಿನಿಂದ ಇಂದಿನವರೆಗೆ ಈ 2026 ನಂತರ ಇವತ್ತು ಏನು ಕೇಂದ್ರ ಸರ್ಕಾರ ಒಂದು ಹೊಸ ಮತದಾರ ಪಟ್ಟಿ ಪರಿಷ್ಕರಣೆ ಎಂಬ ಎಸ್ಐಆರ್ ಅನ್ನು ಜಾರಿಗೆ ತಂದದ, ಅವರು ಇಷ್ಟೇ ಈ ನಾವು 1950ರಲ್ಲಿ ಮತದಾನ ಹಕ್ಕನ್ನು ನಾವು ತೆಗೆದುಕೊಂಡಾಗ ಈ ದೇಶದಲ್ಲಿ ಏನಪ್ಪ ಅಂತಂದರೆ 86% ಅನಕ್ಷರಸ್ಥರು ಇದ್ದರೂ ಕೂಡ ನಾವು ಯಾರಿಗೂ ಓಟ್ ಹಾಕಬೇಕೆಂಬುದನ್ನು ನಮ್ಮ ವಿವೇಚನೆಯ ಮುಖಾಂತರ ನಾವು ಓಟ್ ಹಾಕಿ ಚುನಾಯಿತ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಂಡು ಬಂದಂಥವರು ಈಗ ಏಕಾಏಕಿ ನಿಮ್ಮ ಮತದಾನದ ಹಕ್ಕು ಮತ್ತು ನಿಮ್ಮ ಮತದಾನದ ಪಟ್ಟಿಯ ನಿಮ್ಮ ಹೆಸರನ್ನ ಸೇರಿಸಿಕೊಳ್ಳಲು ಇವತ್ತು 11 ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ ಕೇಳಕತ್ತಾರೆ. ಇವತ್ತು ಆ 11 ಡಾಕ್ಯುಮೆಂಟ್ಸಲ್ಲಿ ಇವತ್ತು ಈ ದೇಶದಲ್ಲಿ ಇನ್ನೂ 14-15% ಏನಪ್ಪ ಅಂತ ಅನಕ್ಷರಸ್ಥರು ಈ ದೇಶದಲ್ಲಿ 11 ಡಾಕ್ಯುಮೆಂಟ್ಸ್ ಎಲ್ಲಿ ತರಬೇಕಾಗ್ತದ. ಅದೇನು ಸರ್ಕಾರ ಕೊಟ್ಟರೆ ಐಡಿ ಕಾರ್ಡ್ ಕೊಟ್ಟಿರ್ತದ, ರೇಷನ್ ಕಾರ್ಡ್ ಕೊಟ್ಟಿರ್ತದ, ಏನಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಕೊಟ್ಟಿರ್ತದ. ಇದು ಒಂದು ಈ ಬಿಜೆಪಿ ಸರ್ಕಾರದ ಒಂದು ಕುತಂತ್ರ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ಈಗಾಗಲೇ ಈ ದೇಶದಲ್ಲಿ ಏನಪ್ಪ ಅಂತ 13 ರಾಜ್ಯಗಳಲ್ಲಿ ಫಸ್ಟ್ ಏನಪ್ಪ ಅಂತಂದ್ರೆ ಎಸ್ಐಆರ್ ಮುಗಿದೋಗಿದೆ. ಅದರಲ್ಲಿ ಸುಮಾರು 5 ಕೋಟಿ ಜನಸಂಖ್ಯೆಯನ್ನ ಮತದಾನ ಹಕ್ಕುಗಳಿಂದ ಏನಪ್ಪ ಅಂತಂದ್ರೆ ವಂಚಿತ ಮಾಡಿದ್ದಾರೆ. ಅವ್ರ ಉದ್ದೇಶ ಇಷ್ಟೇ, ಈ ದೇಶದಲ್ಲಿ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು, ಸಂವಿಧಾನವನ್ನ ರದ್ದು ಮಾಡಬೇಕಂತ ಏನು ತಿಳಿಗಿತ್ತು, ಅದರಲ್ಲಿ ಅವರು ಯಶಸ್ವಿ ಆಗಲಿಲ್ಲ. ಈಗ ಹಿಂಬಾಗಿಲಿನ ಮುಖಾಂತರ ಏನಪ್ಪ ಅಂತಂದ್ರೆ ತಮ್ಮ ಮಾಡಬೇಕು, ಹಿಂದೂ ರಾಷ್ಟ್ರಗಳನ್ನು ಮಾಡಬೇಕೆಂಬ ಒಂದು
ಕಪೋಕಲ್ಪಿತ ದೃಷ್ಟಿಯಿಂದ ಏನಪ್ಪ ಅಂತಂದ್ರೆ ಯಾರು ಇವತ್ತು ನಮ್ಮ ದೇಶದ ಅನಕ್ಷರಸ್ಥರು ನಾವಿದ್ದೀವಿ, ಕೇವಲ SC ST ಅಲ್ಪಸಂಖ್ಯಾತರು ಮತ್ತು ಆದಿವಾಸಿಗಳ ಮಾತ್ರ ನಾವು ಜನಸಂಖ್ಯೆ ಜಾಸ್ತಿ ಇರುವುದರಿಂದ ನಮಗೆ ನಾಲೆಜ್ ಕೊರತೆ ಇರುವುದರಿಂದ ಇವು ಡಾಕ್ಯುಮೆಂಟ್ ಸಬ್ಮಿಟ್ ಆಗ್ತಾ ಇರಲ್ಲ. ಹಾಗಾಗಿ ನಮ್ಮನ್ನ ಯಾವುದೇ ರೀತಿಯಿಂದ ಏನಪ್ಪ ಅಂತಂದ್ರೆ ಮತದಾನದಿಂದ ವಂಚಿತ ಮಾಡಿ ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಬೇಕಂತ ಒಂದು ಕುಚೇಷ್ಟೆ ಈ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಗೂ ಮತ್ತು ಏನಪ್ಪ ದೇಶದ ಪ್ರಧಾನಮಂತ್ರಿ ಏನಪ್ಪ ಅಂತಂದ್ರೆ ಇವತ್ತು ಈ ಕೆಲಸ ಮಾಡಾಕತ್ತದ. ಅದಕ್ಕಾಗಿ ಇವತ್ತು ಏನಾದ್ರೂ ಈ ದೇಶದಲ್ಲಿ ಈ ಕಾಂಗ್ರೆಸ್ ಪಕ್ಷ ಮತ್ತು ಇನ್ನಿತರು ಬೇರೆ ಬೇರೆ ಪಕ್ಷಗಳು ಈ ಸಂಸತ್ನಲ್ಲಿ ಏನಪ್ಪ ಅಂತಂದ್ರೆ ಕ್ವಶನ್ ಕೇಳಿದಾಗ ಅಮಿತ್ ಶಾ ಕೊಟ್ಟಂತ ಉತ್ತರ ಇಷ್ಟೇ, ನಾವು ವಲಸಿಗರನ್ನ ಏನಪ್ಪ ಅಂತಂದ್ರೆ ನಾವು ಹೊರಗಾಗ್ತೀವಿ ಅಂತ ಹೇಳ್ತಾರ. ಆದ್ರೆ ಈ ಒಂದು 13 ರಾಜ್ಯಗಳಲ್ಲಿ ಕೇವಲ 10 ಮಂದಿ ಮಾತ್ರ ವಲಸಿಗರು ಸಿಕ್ಕಿದ್ರೆ ಇವತ್ತು ಇನ್ನುಳಿದಂತ 5 ಜನಸಂಖ್ಯೆ ಪೌರತ್ವ ಒಂದು ದಾಖಲಾತಿ ಕೊಡಬೇಕಂತ ಹೇಳಿ, ಪೌರತ್ವ ಕೊಡೋದು ಯಾರಿಗೆ ಕೊಡ್ಬೇಕಂದ್ರೆ ಗೃಹ ಇಲಾಖೆ ಕೊಡಬೇಕು. ಆದ್ರೆ ಇಲ್ಲಿ ಏನಾಗಿದೆ, ಇದರಲ್ಲಿ ಪೌರತ್ವ ಚುನಾವಣಾ ಅಧಿಕಾರಿಗಳಿಗೆ ತೋರಿಸುವಂತ ಒಂದು ಅಸಂವಿಧಾನಿಕ ಒಂದು ದಾಖಲಾತಿ ಇದರಲ್ಲಿ ಕೇಳಿದ್ದಾರೆ. ಆದ್ದರಿಂದ ಇಲ್ಲಿ ಮುಖ್ಯವಾಗಿ ಪ್ರಮುಖವಾಗಿ ನಮ್ಮ ಭಾಗದ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಭಾಗರು ಹೆಚ್ಚಾನೆಚ್ಚು ಗೂಳೆ ಹೋಗಿ ದುಡಿದುತ್ತಿರುವಂತಾರೆ ಹೆಚ್ಚಾನೆಚ್ಚಾಗಲಿ ಅಂತವರಿಗೆ ಇಲ್ಲಿ ಬಹಳ ಏನಂತಾರೆ ಅವರು ವಾಸ ಅಲ್ಲೇ ಬೆಂಗಳೂರಲ್ಲಿ ಪುನಾದಲ್ಲಿ ವಾಸ ಮಾಡಂತಾರೆ ಜಾಸ್ತಿ. ಹಾಗಾಗಿ ಇಲ್ಲಿ ಬಹಳಷ್ಟು ಜನ ನಮ್ಮ ಭಾಗದಲ್ಲಿ ಅವೇರ್ನೆಸ್ ಇಲ್ಲ. ಇದು ನಾನು ಮೊದಲಿಂದ ಮತ ಹಾಕಂತ ಬಂದಿನಿ, ಏನಾಗಲ್ಲ ಅಂತ ಅನ್ಕೊಂಡವ್ರಿಗೆ ಇಲ್ಲಿ ಪತ್ರಕರ್ತರಾಗಿರ್ಬೋದು ನಾವಾಗಿರ್ಬೋದು ಎಲ್ಲರಿಗೂ ಇದು ಕಂಟಕನಿದು ಮಾರಕನಿದು. ಹಾಗಾಗಿ ನಮ್ಮ ಜೊತೆಗೆ ಪತ್ರಕರ್ತರನ್ನು ಕೈ ಜೋಡಿಸಿ ಈ ಒಂದು ಹೋರಾಟಕ್ಕೆ ಏನಾದರೆ ಒಂದು ಪ್ರತಿರೋಧ ಒಡ್ಡಬೇಕಂತ ಹೇಳಿ ತಾವು ಭಾಗಿಯಾಗಿ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ತಾರೆ. ಸುರೇಶ್ ಭವಾನಿ, TV 20 ಕನ್ನಡ, ದೇವರದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV 20 ಕನ್ನಡ ವಾಹಿನಿಯೂ ಲಭ್ಯ.